ಪ್ರಸನ್ನ ಚಿರಕಟ್ಟಿ ಅವರೇ ಈಗಾಗಲೇ ಬೆಳ್ಳಿ ಖಡ್ಗವನ್ನ ಅರ್ಪಿಸಿದ್ದಾರೆ ದೇವಿಗೆ. ಅಂದ್ರೆ ಫಲಾಹಾರವನ್ನ ಕೊಟ್ಟು ಅವರು ಫಲವನ್ನ ನೀಡಿ ಅಲ್ಲಿ ಅವರು ದೇವಿಗೆ ಖಡ್ಗವನ್ನ ಕೊಟ್ಟಿದ್ದಾರೆ. ಈ ಹಿಂದೆ MGR ಕೂಡ ಅಂದ್ರೆ ಖಡ್ಗವನ್ನ ಕೊಟ್ಟಿದ್ರು, ಚಿನ್ನದ ಖಡ್ಗ. ಇವರು ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ ದೇವಿಗೆ. ಈ ಒಂದು ಖಡ್ಗದ ಸಮರ್ಪಣೆಯ ವಿಶೇಷತೆಯನ್ನ ಹೇಳ್ತಾ ಹೋಗೋದಾದ್ರೆ ಬಹಳ ಮುಖ್ಯವಾದಂತಹ ಪ್ರಸಂಗ ಸಂದರ್ಭ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ. ದೇವಿಗೆ ಒಂದೊಂದು ಉದ್ದೇಶಕ್ಕೆ ಒಂದು ಪದಾರ್ಥವನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು ಅಂತ ಆ ನಿಟ್ಟಿನಲ್ಲಿ ನೋಡ್ತಾ ಬಂದಾಗ ನೀವು ಹೇಳಿದ್ರಿ ಫಲಹಾರ ಅಂತ. ಫಲಹಾರ ದೇವಿಗೆ ಫಲ ಮತ್ತು ಫಲಹಾರವನ್ನು ಕೂಡ ಕೊಡುವ ಸಂಪ್ರದಾಯ ಉಂಟು. ಫಲಹಾರ ಪೂಜೆ ಅಂತಲೇ ವಿಶೇಷವಾಗಿ ಇರ್ತದೆ. ಅದು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ ಬಂದು ಖಡ್ಗ ಸಮರ್ಪಣೆ ಮಾಡ್ತಕ್ಕಂಥದ್ರಿಂದ ವಿಶೇಷವಾದಂತಹ ಪ್ರಸಂಗ ಅಂದ್ರೆ ನಮ್ಗೆ ಎಲ್ಲ ವಿಧವಾದ ಶತ್ರುಗಳ ಸಂಹಾರ, ಅಂತಃಶತ್ರುಗಳು ಬಹಿಶತ್ರುಗಳು ಅಂತ ಇರ್ತಾರೆ, ಅವುಗಳ ಸಂಹಾರ ಅಂತಕ್ಕಂಥದ್ದು ವಿಶೇಷವಾಗಿ ಆಗ್ತಾ ಇದೆ. ಪ್ರಸನ್ನ ಚಿರಕಟ್ಟಿ ಅವರು, ಸಾಮಾನ್ಯವಾಗಿ ನಾವು ಈ ಹಿಂದೆ ಸಂಕಲ್ಪ ಮಾಡ್ಕೊಳ್ತೀವಿ. ಅಂದ್ರೆ ನಾವೇನು ಹರಕೆ ಅಂತ ಹೇಳ್ತೀವಲ್ಲ, ಹರಕೆಯನ್ನ ನಾವು ಕಟ್ಟಿಕೊಂಡಿರ್ತೀವಿ ಮೊದಲೇ, ಅದು ಈಡೇರಿದ ಬಳಿಕ ಮತ್ತೆ ಅದಕ್ಕೆ ಬಂದು ನಾವು ಸಮರ್ಪಣೆ ಮಾಡೋದು ಅಥವಾ ಪೂಜೆ ಮಾಡೋದು. ಕೆಲವೊಂದು ಸಂದರ್ಭ ಮೊದಲೇ ನಾವು ಅದನ್ನ ಸಮರ್ಪಣೆಯನ್ನ ಮಾಡಿ ಹೀಗೆ ಒಳಿತ ಆಗಲಿ ಅನ್ನೋದನ್ನ ನಾವು ಸಂಕಲ್ಪ ಅಥವಾ ಕೇಳಿಕೊಳ್ತೀವಿ ಅಂತ ಹೇಳಿ. ಸತ್ಯವಾದಂತಹ ನೀವು ಒಂದು ವಿಶಿಷ್ಟವಾದ ನಮ್ಮ ಸಂಪ್ರದಾಯದಲ್ಲಿ ಇರತಕ್ಕಂತಹ ವಿಷಯಗಳನ್ನ ತಿಳಿಸ್ತಾ ಇದ್ದೀರಿ ನೀವು ನಮ್ಗೆ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದ್ರೆ ಭಗವಂತನಿಗೆ ಆಯಾ ರೂಪಗಳಲ್ಲಿ ಇರತಕ್ಕಂತಹ ಪ್ರಸಂಗಗಳಲ್ಲಿ ಆಂಜನೇಯನಿಗೆ ಗದೆಯನ್ನ, ರಾಮದೇವರಿಗೆ ಬಿಲ್ಲು ಬಾಣವನ್ನ, ದೇವಿಗೆ ಖಡ್ಗವನ್ನ, ತ್ರಿಶೂಲವನ್ನ ಸಮರ್ಪಣೆ ಮಾಡ್ತಕ್ಕಂತಹ ಪ್ರಸಂಗಗಳು ನಾವು ಶಾಸ್ತ್ರದಲ್ಲಿ ಅನೂಚಾನವಾಗಿ ನೋಡ್ತಾ ಬಂದಿದ್ದೇವೆ. ತ್ರಿಶೂಲವನ್ನ ಸಮರ್ಪಣೆ ಮಾಡೋದಕ್ಕೆ ಉದ್ದೇಶಗಳು ಬೇರೆ ಹೇಳಿದ್ದಾರೆ. ಪ್ರಾಸಂಗಿಕವಾಗಿ ಇವರು ಖಡ್ಗವನ್ನ ಸಮರ್ಪಣೆ ಮಾಡಿರೋದ್ರಿಂದ ವಿಶೇಷವಾಗಿ ಅವರಿಗೆ ಅಂತಃಶತ್ರುಗಳು ಮತ್ತು ಬಹಿಶತ್ರುಗಳು ಅಂತ, ನಮಗೆ ಗೊತ್ತಿದ್ದು ನಮ್ಮನ್ನ ವಿರೋಧ ಮಾಡ್ತಕ್ಕಂಥವ್ರು, ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನ ವಿರೋಧ ಮಾಡ್ತಕ್ಕಂಥವ್ರು, ಇವರ ನಿಗ್ರಹ, ಇವರ ಕಂಟ್ರೋಲ್ ಅಂತಕ್ಕಂಥದ್ದು ವಿಶೇಷವಾಗಿ ಆಗ್ಲಿ ಎನ್ನುವ ಉದ್ದೇಶದಿಂದ ಈ ಯಾವ ಖಡ್ಗ ಸಮರ್ಪಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನೆರವೇರುತ್ತದೆ ಈ ಶಾಸ್ತ್ರದ ಹಿನ್ನೆಲೆಯಲ್ಲಿ. ಇಲ್ಲಿ ನಾವೀಗ ಅಂದ್ರೆ ಒಂದು ಶತ್ರು ಸಂಹಾರದ ಸಂಕಲ್ಪ ಅಂತ ಅದನ್ನ ಅಂದುಕೊಳ್ಳಬಹುದು. ನಿಮ್ಗೆ ಆವಾಗ್ಲೇ ನಾನು ಇದಕ್ಕೂ ಮುಂಚಿನ ಮಾತುಗಳಲ್ಲಿ ತಿಳಿಸ್ತಾ ಇದ್ದೆ. ಮೊದಲು ಆದ್ರೆ ಏನಾಗ್ತಿತ್ತು, ದೇವತೆಗಳು ಇರ್ತಿದ್ರು, ದೈತ್ಯರು ಇರ್ತಿದ್ರು. ಅವುಗಳ ಸಂಹಾರ ಅಂದ್ರೆ ಅವರನ್ನ ಕೊಲ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ. ಆದ್ರೆ ಇವಾಗ ಹಾಗಲ್ಲ. ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಇರತಕ್ಕಂತಹ ಶತ್ರುತ್ವದ ಭಾವನೆಗಳೆಲ್ಲವೂ ಕೂಡ ಸ್ಥಗಿತವಾಗಲಿ ಅಂತ ಸ್ತಂಭನಗಳು ಅಂತ ಕರಿತೀವಿ ನಾವು ವಿಶೇಷವಾಗಿ. ಸ್ತಂಭನಗಳು ಅಂದ್ರೆ ವಾಕ್ ಸ್ತಂಭನ, ದೃಷ್ಟಿ ಸ್ತಂಭನ ಇತ್ಯಾದಿಗಳೆಲ್ಲ ಸ್ತಂಭನಗಳು ಬರ್ತದೆ. ಅವರು ಈ ಅಧಿಕಾರದಲ್ಲಿ ಇದ್ದಾಗ ಅವ್ರ ಬಗ್ಗೆ ಬೇಕಾದಷ್ಟು ಕುತಂತ್ರಗಳನ್ನ ಮಾಡಿ, ಬೇಕಾದ ಸುಸಜ್ಜಿತವಾದಂತಹ ಪ್ರೀ ಪ್ಲಾನ್ಡ್ ಕೆಲವೊಂದಿಷ್ಟು ಕೃತ್ಯಗಳನ್ನ ಎಸಗಬೇಕು ಅಂತ ಇಟ್ಟುಕೊಂಡಾಗ ಈ ದೇವಿಗೆ ಬಂದು ಖಡ್ಗವನ್ನ ಸಮರ್ಪಣೆ ಮಾಡಿ ತದನಂತರದಲ್ಲಿ ಅವರು ಅಧಿಕಾರ ಮುಂದುವರಿಸುವ ಸಂದರ್ಭದಲ್ಲಿ ಅವರ ಶತ್ರುಗಳೆಲ್ಲರೂ ಕೂಡ ಮೂಕ ವಿಸ್ಮಿತರಾಗಿ ಸ್ತಬ್ಧರಾಗಿ ಇವರ ವಿಷಯದಲ್ಲಿ, ಇವರ ಶತ್ರುತ್ವದ ವಿಷಯದಲ್ಲಿ ಅವ್ರ ಬಾಯಿಂದ ಇವ್ರ ಬಗ್ಗೆ ಬಂದ್ರೆ ಒಳ್ಳೆ ಮಾತುಗಳೇ ಬರಬೇಕೇ ಹೊರತು ಕೆಟ್ಟು ಮಾತುಗಳು ಟೋಟಲಿ ಬರದೇ ಇರೋ ತರ ಆ ದೇವಿ ರಕ್ಷಣೆ ಮಾಡ್ತಾಳೆ ಅಂತಕ್ಕಂಥದ್ದು ಒಂದು ಶಾಸ್ತ್ರದ ತಳಹದಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಪ್ರಸನ್ನ ಚಿರಕಟ್ಟಿ, ಕೊನೆ ಪ್ರಶ್ನೆ. ಈಗ ಸಾಮಾನ್ಯವಾಗಿ ಈಗ ಅಲ್ಲಿ ಅರ್ಚಕರೇ ಅಂದ್ರೆ ಯಾರು ಅವರಿಗೆ ಪೂಜೆ ಮಾಡಿಸಿದ್ರು, ಸಂಕಲ್ಪ ಮಾಡಿಸಿದ್ರು, ಅವರೇ ನಮ್ಮ ಹತ್ರ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ರಿಪೋರ್ಟ್ ಹತ್ರ, ಅವರು ಬಾಯಿ ಬಿಟ್ಟು ಏನು ಹೇಳಲಿಲ್ಲ ಅಂತ ಹೇಳಿ. ಅಂದ್ರೆ ಈಗ ಖಡ್ಗವನ್ನ ಕೊಡುವ ಸಂದರ್ಭದಲ್ಲಿ ಕೆಲವೊಂದ್ಸಲ ನಾವು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಂಡ್ರು ಕೂಡ ಅದು ಸಾಕಾಗತ್ತಲ್ವಾ ಅಂತ. 100% ಇದನ್ನೇ ನಾವು ಮುಂಚೆ ಮಾತನಾಡುವಾಗ ಹೇಳ್ತಾ ಇದ್ದೆ. ದೇವಿ ಹತ್ರ ಹೋಗುವಾಗ ಅವ್ರಲ್ಲಿ ಏನೂ ರಿಪ್ಲೈ ಮಾಡಲ್ಲ, ಮಾಧ್ಯಮದವರೊಂದಿಗೂ ಮಾತಾಡಲ್ಲ, ಯಾರ ಜೊತೆನೂ ಮಾತಾಡಲ್ಲ ಅಂತ ನಾನು ನಿಮ್ಗೆ ಹೇಳಿದ್ವಿ ಮೊದಲೇ. ಯಾರ ಹತ್ರನೂ ಅವರ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಅಂದ್ರೆ ಇದು ಹೇಗಿರಬೇಕು ಅಂತಂದ್ರೆ ಭಕ್ತ ಮತ್ತು ಮಾತೆ ಸ್ವರೂಪದಲ್ಲಿ ಇರತಕ್ಕಂತಹ ದೇವತೆ ಅವರ ಇಬ್ಬರಿಗೆ ಸಂಬಂಧಪಟ್ಟಂತಹ ವಿಷಯವಾದ್ದರಿಂದ ಇದು ಭಕ್ತರು ಮಾಡುವ ಪ್ರಾರ್ಥನೆಗಳನ್ನ ಯಾವುದೇ ಭಾಷೆಯಲ್ಲಿ ನಾವು ಮಾಡಲಿ, ನಮ್ಮ ಆಡು ಭಾಷೆ ಯಾವುದಾದ್ರೂ ಆಗಿರಲಿ, ನಾವು ಯಾವುದೇ ಉದ್ದೇಶದಿಂದ ಮಾಡಿಕೊಂಡಿರಲಿ, ಅಂದ್ರೆ ಸಾತ್ವಿಕವಾದ ಶಾಸ್ತ್ರೀಯ ಸನ್ಮನೋಭಿಷ್ಟಗಳು ಅಂತ ಕರೀತಾರೆ, ಆ ನಿಟ್ಟಿನಲ್ಲಿ ನೆರವೇರತಕ್ಕಂತಹ ಸಂಕಲ್ಪಗಳನ್ನ ಮನಸ್ಸಿನಲ್ಲಿ ಮಾಡಿಕೊಂಡ್ರೆ ಸಾಕು. ಅದರಲ್ಲೂ ವಿಶೇಷವಾಗಿ ಈ ಕೊಲ್ಲೂರು ಕ್ಷೇತ್ರದ ಮೂಕಾಂಬಿಕಾ ದೇವಸ್ಥಾನಕ್ಕೆ ನಾವು ಬಂದಾಗ ಅಲ್ಲಿ ನಾವು ಎಷ್ಟು
ಮೌನವಾಗಿ ಬಂದು ನಾವು ಮಾಡುವಂತಹ ಪ್ರಾರ್ಥನೆ, ಎಷ್ಟು ವಿಧೇಯರಾಗಿ ಬಂದು ಮಾಡುವ ಪ್ರಾರ್ಥನೆಗಳು ಹೆಚ್ಚಿಗೆ ಫಲಿಸ್ತದೆ ಎಂಬುದಾಗಿ ಒಂದು ಪ್ರಾಚೀನ ಕ್ರಮ ಉಂಟು. ಆ ನಿಟ್ಟಿನಲ್ಲಿ ಅವರು ಅವರ ಸಂಕಲ್ಪಗಳನ್ನ ಓಪನ್ ಮಾಡಿ ಶಬ್ದಗಳ ರೂಪದಲ್ಲಿ, ಧ್ವನಿಯ ರೂಪದಲ್ಲಿ ಅರ್ಚಕರ ಮುಂದೆ ಇರಬಹುದು ಮತ್ತು ಬೇರೆ ಯಾವುದೇ ವ್ಯಕ್ತಿಯ ಮುಂದೆ ಇರಬಹುದು ಹೇಳದೇನೆ ಮತ್ತಃ ತ್ವಂ ಉತ್ಕೃಷ್ಟಃ ತ್ವತ್ತಃ ಅಹಂ ಅಪಕೃಷ್ಟಃ ಎನ್ನುವ ಒಂದು ವಿಶಿಷ್ಟವಾದ ಶಾಸ್ತ್ರೀಯ ತಳಹದಿಯಲ್ಲಿ ನೀನು ಜಗನ್ಮಾತೆ, ನನ್ನ ಮನೋಭಿಷ್ಟಗಳು ಏನು ಅಂತ ನಿನ್ನಲ್ಲಿ ಪ್ರಾರ್ಥನೆ ಮಾಡಿ ಆಗಿದೆ, ಅವುಗಳನ್ನ ನೆರವೇರಿಸಿಕೊಡು ಎಂಬುದಾಗಿ ಮನಸ್ಸಿನಲ್ಲಿಯೇ ಮೂಕ ವಿಸ್ಮಿತರಾಗಿ ಮಾಡತಕ್ಕಂತಹ ಪ್ರಾರ್ಥನೆಗಳು ಅತ್ಯಂತ ಬೇಗ ಫಲಿಸಲಿದೆ. ಓಕೆ, ಧನ್ಯವಾದಗಳು ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗಾಗಲೇ ವಿಜಯ್ ಅವರು ಪೂಜೆಯನ್ನ ನೆರವೇರಿಸಿದ್ದಾರೆ, ಸಂಕಲ್ಪವನ್ನ ಮಾಡಿದ್ದಾರೆ. ನಂತರ ಮುಖ್ಯಮಂತ್ರಿ ವಿಜಯ್ ಈಗಾಗಲೇ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ದರ್ಶನ ಮಾಡಿ ಹೋಗಿದ್ದಾರೆ. ಈ ಬಗ್ಗೆ ಮಾತಾಡೋಕೆ ಪ್ರಧಾನ ಅರ್ಚಕರು ರಾಮಚಂದ್ರ ಅಡಿಗರಿದ್ದಾರೆ. ಸರ್, ಯಾವ ಸಂಕಲ್ಪವನ್ನು ಮಾಡಿಕೊಂಡು ಏನ್ ಪೂಜೆ ಅನ್ಕೊಂಡು? ಸಂಕಲ್ಪ ವಿಶೇಷವಾಗಿ ಅವರೇನು ಹೇಳಲಿಲ್ಲ. ಅವರು ದೇವರ ಎದುರಿಗೆ ಫಲವನ್ನು ಸಮರ್ಪಣೆ ಮಾಡಿ ಅನಂತರ ಸಂಕಲ್ಪದಲ್ಲಿ ವಿಶೇಷವಾಗಿ ಏನು ಹೇಳಲಿಲ್ಲ, ಹೆಸರು ನಕ್ಷತ್ರ ಅಷ್ಟೇ ಹೇಳಿದರು. ಆನಂತರ ಖಡ್ಗ ಸಮರ್ಪಣೆ ಮಾಡಿದರು. ಖಡ್ಗ ಸಮರ್ಪಣೆ ಮಾಡಿದ ನಂತರ ತಾಯಿಯಲ್ಲಿ ನಿತ್ಯವೂ ಇದನ್ನಿಟ್ಟು ಒಂದು ಅಲಂಕಾರಕ್ಕೆ ಉಪಯೋಗಿಸಿ ಅಂತ ಅಷ್ಟನ್ನು ಮಾತ್ರ ಹೇಳಿದ್ದಾರೆ. ಬೇರೆ ಏನು ವಿಚಾರ ಅವ್ರು ಮಾತಾಡಲಿಲ್ಲ. ಯಾವ ರೀತಿಯ ಖಡ್ಗ ಅಂತ? ಚಿನ್ನದ? ಯಾವ ರೀತಿ? ಬೆಳ್ಳಿಯ ಹೊರೆ ಇದೆ, ಮತ್ತೆ ಅದು ಬಾಕ್ಸ್ ಆಗಿದೆ. ಈಗ ಅದನ್ನ ತೂಕ ಮತ್ತೆ ಯಾವ ಲೋಹ ಅಂತ ಹೇಳಿ ಈಗ ಆಫೀಸ್ನಲ್ಲಿ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು. ಹೊರಗಡೆ ಬೆಳ್ಳಿಯ ಹೊರೆ ಇದೆ ಅದಕ್ಕೆ. ಸರ್, ಈ ಖಡ್ಗವನ್ನ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಸಾಮಾನ್ಯ? ಖಡ್ಗ ಅಂತ ಹೇಳಿದ್ರೆ ಅದು ವಿಜಯದ ಪ್ರತೀಕ ಒಂದು, ಅಥವಾ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಶತ್ರು ಸಂಹಾರದ ಒಂದು ಸಂಕಲ್ಪ. ಸರ್, ಇವಾಗ ಹಿಂದೆ MGR ಕೂಡ ಕೊಟ್ಟಿದ್ರು, ಅದೇ ಮಾದರಿಯಲ್ಲಿ ಖಡ್ಗವನ್ನು ಕೊಡಿ, ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ತೀವಿ? ಬಳಕೆ ಅದು ಈಗಾಗಲೇ ಅಲಂಕಾರಕ್ಕೆ ತುಂಬಾ ಖಡ್ಗಳ ಇದೆ. MGR ಕೊಟ್ಟಂತ ಖಡ್ಗ ನಿತ್ಯದಲ್ಲಿ ಉಪಯೋಗ ಆಗ್ತಾ ಇದೆ. ಇದನ್ನು ಯಾವ ರೀತಿಯಲ್ಲಿ ಅವರು ಪ್ರಾರ್ಥನೆ ಮ್ಯಾನೇಜ್ಮೆಂಟ್ ಅವರು ಉಪಯೋಗಿಸ್ತಾರೆ, ನಿತ್ಯ ಅಲಂಕಾರಕ್ಕೆ ಕೊಡ್ತಾರಾ ಅಥವಾ ವಿಶೇಷ ದಿನಗಳೆಲ್ಲ, ಅಥವಾ ಅವರು ಬಂದಾಗ ಇನ್ನದನ್ನ ಮಾತ್ರ ಹೊರಗೆ ತೆಗಿತಾರ, ಅದು ಮ್ಯಾನೇಜ್ಮೆಂಟಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ದೇವಿಗೆ ಸೀರೆ ಆ ಥರದ್ದು ಏನಾದರೂ ಕೊಟ್ಟಿದ್ದಾರೆ? ಏನು ಕೊಡಲಿಲ್ಲ, ಅವರೇನು ಬೇರೆ ಏನು ಸಮರ್ಪಣೆ ಮಾಡಲಿಲ್ಲ. ಸರ್, ಅವರಿಗೆ ರಕ್ಷಾದಾರವನ್ನು ಕಟ್ಟಲಾಯಿತು, ಅದರ ಹಿನ್ನೆಲೆ ಏನು? ರಕ್ಷಾದಾರ ಅಂತ ಹೇಳಿದ್ರೆ ದೇವಿ ಪೂಜೆ ಮಾಡಿದೊಂದು ರಕ್ಷೆಗೋಸ್ಕರ ಅಷ್ಟೇ. ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಮೂಕಾಂಬಿಕಾ ರಕ್ಷೆಗಾಗಿ ರಕ್ಷಾದಾರವನ್ನು ಕಟ್ಟಲಾಗಿದೆ. ಕೇವಲ ಮೂಕಾಂಬಿಕಾ ದರ್ಶನ ಅಥವಾ ಸಹದೇವರುಗಳ ದರ್ಶನ ಮಾಡಿದ್ರೆ? ಸುತ್ತದ ದೇವರ ದರ್ಶನವನ್ನು ಮಾಡಿದರು. ಪರಿವಾರ ದೇವರ ವೀರಭದ್ರ ದರ್ಶನ ಮಾಡಿ ಕಾಯನ್ನ ತಲೆಗೆ ಸುತ್ತಿ ಅದನ್ನ ಸ್ಫೋಟ ಮಾಡಲಾಗಿದೆ. ಆನಂತರ ಪರಿವಾರ ದೇವಸ್ಥಾನದ ಎಲ್ಲ ದರ್ಶನ ಮಾಡಿ ಆನಂತರದಲ್ಲಿ ಸೀದಾ ತೆರಳಿರ್ತಾರೆ. ಸರ್, ಏನು ಸಂಕಲ್ಪ ಮಾಡಿದ್ದಾರೆ ಏನಾದ್ರು ಹೇಳಿದ್ರೆ ತಮ್ಮ ಜೊತೆ? ಅಲ್ಲ, ಸಂಕಲ್ಪ ಕ್ಷೇತ್ರದ ಒಂದು ಸಂಕಲ್ಪ ವಿಧಿ ಇದೆ, ಅದಲ್ಲದೆ ಅವರು ಪ್ರತ್ಯೇಕ ಯಾವುದೇ ಸಂಕಲ್ಪವನ್ನು ಹೇಳಲಿಲ್ಲ. ಅವ್ರ ಜೊತೆ ಬಂದವರು ಹೇಳಲಿಲ್ಲ, ಯಾವುದೇ ಸಂಕಲ್ಪ ಹೇಳಲಿಲ್ಲ. ನಮಸ್ಕಾರ. ಇದು ವಿಜಯ್ ಅವರು ಇರುವಂತಹ ವೇಳೆಯಲ್ಲಿ ಮೂಕಾಂಬಿಕೆಗೆ ಪೂಜೆಯನ್ನ ಮಾಡಿಸಿದಂತಹ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸೊ ಈಗಾಗಲೇ ರಾಘವೇಂದ್ರ ಅಡಿಗ ಅವರು ಹೇಳಿದ ರೀತಿಯಲ್ಲಿ ವಿಜಯ್ ಅವರು ಬಂದ್ರು, ಅಲ್ಲಿ ಸಹ ಪರಿವಾರ ದೇವರುಗಳು ಇರ್ತಾರಲ್ಲ ಅವರೆಲ್ಲರಿಗೂ ಕೂಡ ನಮನವನ್ನ ಸಲ್ಲಿಸಿದ್ರು, ಪ್ರಾರ್ಥನೆಯನ್ನ ಮಾಡಿದ್ರು. ಜೊತೆಗೆ ಅವರ ತಲೆಗೆ 3 ಸುತ್ತು ಅಂದ್ರೆ ತೆಂಗಿನಕಾಯಿಯನ್ನ ಸುತ್ತಿ ಆನಂತರ ಅದನ್ನು ಒಡೆಯಲಾಗಿದೆ ಅನ್ನೋದನ್ನ ಕೂಡ ಅವರು ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಬಂದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಒಂದು ಸಂಕಲ್ಪ ಏನು ಮಾಡಿಸ್ತಾರೆ ಅದೇ ರೀತಿಯ ಸಂಕಲ್ಪವನ್ನ ಮಾಡಿದ್ರು. ಆದ್ರೆ ವಿಶೇಷವಾದಂತಹ ಸಂಕಲ್ಪ ಅಥವಾ ನಾನು ಈ ರೀತಿಯಾಗಿ ಇದಕ್ಕೆ ಒಂದು ಹರಕೆ ಅಥವಾ ನಾನು ಈ ಹಿಂದೆ ಇದನ್ನ ಕೇಳಿಕೊಂಡಿದ್ದೆ ಅಥವಾ ನನಗೆ ಮುಂದೆ ಇದು ಆಗಬೇಕು, ಈ ತರದ ಯಾವುದೇ ರೀತಿಯ ಸಂಕಲ್ಪವನ್ನ ಹೇಳಿಲ್ಲ. ಅದನ್ನ ಈಗಾಗಲೇ ನಮ್ಮ ಆಧ್ಯಾತ್ಮಿಕ ಪಂಡಿತರು ಹೇಳ್ತಾ ಇದ್ರು. ಅದನ್ನ ನಾವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಮನಸ್ಸಿನಿಂದ ಭಕ್ತಿಯಿಂದ ನಾವು ಅದನ್ನ ಪ್ರಾರ್ಥಿಸಿದ್ರೆ ಮುಂದಿನ ದಿನಗಳಲ್ಲಿ ಹೀಗಾಗಬೇಕು ಅಂತ ಹೇಳಿದ್ರೆ ಅದು ದೇವಿಗೆ ಮತ್ತು ಅಥವಾ ತಾಯಿಗೆ ಮತ್ತು ಮಗನಿಗೆ ಇರುವ ರೀತಿಯಾದಂತಹ ಸಂಬಂಧ ಅಥವಾ ಭಕ್ತನಿಗೆ ಮತ್ತು ದೇವರಿಗೆ ಇರುವಂತಹ ಸಂಬಂಧ ಆಗುತ್ತೆ. ಹಾಗಾಗಿ ಅದನ್ನ ಮನಸ್ಸಿನಿಂದ ಭಕ್ತಿಯಿಂದ ಪ್ರಾರ್ಥಿಸಿದ್ರು ಕೂಡ ಸಾಕಾಗತ್ತೆ ಅನ್ನುವಂತಹ ವಿಚಾರ. ಅದೇ ರೀತಿಯಾಗಿ ವಿಜಯ್ ಅವರು ಇವತ್ತು ದೇವಿಯ ಸನ್ನಿಧಾನಕ್ಕೆ ಬಂದು ಅಲ್ಲಿ ಭಕ್ತಿಯಿಂದ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಅದು ಬೆಳ್ಳಿಯ ಖಡ್ಗವನ್ನ ಅವರು ಸಮರ್ಪಣೆ ಮಾಡಿದ್ದಾರೆ. ಪ್ರತಿನಿತ್ಯ ಇದನ್ನ ಅಲಂಕಾರಕ್ಕೆ ಬಳಸಿ ಅನ್ನೋದನ್ನ ಕೂಡ ಹೇಳಿದ್ದಾರೆ.